ಅಮ್ಮ, ನಿನ್ನ ನೋಡೋಕೆ ಚಿಕ್ಕಮ್ಮ ಬರ್ತಾ ಇದ್ದಾರೆ. ಹಾಯ್, ಚಿಕ್ಕಮ್ಮ ಬಂತು. ಅಕ್ಕ, ಇದೇನೇ ಮಾಡ್ಕೊಂಡ್ಬಿಟ್ಟೆ? ಹೆಂಗಿದ್ದೋಳು ಹೆಂಗಾಗೋಗಿದ್ಯಲ್ಲೇ? ಎಷ್ಟು ಸ್ವರ್ಗೋಗಿದ್ಯಕ್ಕ? ನಿನ್ಗೇನಾಯ್ತು? ಇದಕ್ಕಿದ್ದಂಗೆ ಮೊನ್ನೆ ಮೊನ್ನೆ ಬಂದ ಚೆನ್ನಾಗೇ ಇದ್ದಲ್ಲಕ್ಕ. ಸರಸ್ವತಿ, ಬಂದ್ಯಾ? ನಾನೇ ನಿನ್ನ ಬರ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಬಂದ್ಯಲ್ಲ, ಬಾ. ಚೆನ್ನಾಗಿದ್ಯಾ? ಅಯ್ಯೋ ಅಕ್ಕ, ನೀ ಇಂಥ ಸಮಯದಲ್ಲೂ ನಾನು ಚೆನ್ನಾಗಿದೆ ಅಂತ ಕೇಳ್ತಾ ಇದ್ದೀಯಲ್ಲಕ್ಕ. ಅಲ್ಲ ಅಕ್ಕ, ನಿನಗೆ ಇದ್ದಕ್ಕಿದ್ದಂಗೆ ಇದೆಲ್ಲ ಹೆಂಗಾಯ್ತು? ಚೆನ್ನಾಗೇ ಇದೆಯಲ್ಲಕ್ಕ. ಹೌದು, ನೀನು ಹೇಳ್ತಿರೋದು ನಿಜನೇ. ನಾನು ಚೆನ್ನಾಗೇ ಇದ್ದೆ, ಆದರೆ ಇದೆಲ್ಲ ಹೆಂಗಾಯ್ತು ಅಂತ ನಾನು ನಿಜ ನಂಗೆ ಅರ್ಥ ಆಗ್ತಾಯಿಲ್ಲ. ನನಗೇನು ಆಗ್ತಾ ಇದೆ ಅಂತ. ಯಾಕೋ ನನಗೆ ಇತ್ತೀಚೆಗೆ ನನಗೆ ಅನಿಸ್ತಾ ಇದೆ ನಾನು ಇನ್ನು ತುಂಬ ದಿನ ಬದುಕಲ್ಲ ಅಂತ. ಅಕ್ಕ, ನೀನು ಹಂಗೆಲ್ಲ ಹೇಳಿದ್ರೆ ಹೆಂಗಕ್ಕ? ಈ ಮಕ್ಕಳನ್ನ ನೋಡು, ಒಂದ್ಸರಿ ಅವರಿಬ್ಬರ ಮುಖ ನೋಡು. ನಿನಗೇನಾದರೂ ಆದರೆ ಅವರಿಬ್ಬರನ್ನ ಯಾರು ನೋಡ್ಕೊತಾರೆ ಅಕ್ಕ? ಭಾವನ ಗತಿ ಏನು ಯೋಚನೆ ಮಾಡಿದ್ಯಾ? ಹಾಸ್ಪಿಟ್ಲಿಗೆ ಹೋಗೋಣ ಅಂದರೆ ಬೇಡ ಬೇಡ ಅಂತಲ್ಲ. ನನಗೆಲ್ಲ ಭಾವ ಹೇಳಿದ್ರು. ಗೊತ್ತಿಲ್ಲ ಸರಸ್ವತಿ, ನನಗೆ ಹಾಸ್ಪಿಟ್ಲಿಗೆ ಹೋಗಬೇಕು ನಮ್ಮ ಮನಸ್ಸು ಕಂಡಿದೆ, ನನಗೆ ಬರ್ತಾನೇ ಇಲ್ಲ. ಡಾಕ್ಟ್ರು ಹೇಳುವಾಗಲೇ ನನಗೆ ಅರ್ಥ ಆಗಿದ್ದು ನನಗೆ ಪರಿಸ್ಥಿತಿ ಎಷ್ಟು ಹದಗೆಟ್ಟಿದೆ ಅಂತ. ಸರಸ್ವತಿ, ನಾನು ಸ್ವಲ್ಪ ನಿನ್ನ ಹತ್ರ ಮಾತಾಡಬೇಕಾಗಿತ್ತು. ಅದೇನೆಂದರೆ, ನಾಳೆ ದಿನ ನನಗೇನಾದರೂ ಆಗಿಬಿಟ್ರೆ. ಅಕ್ಕ, ನೀನು ಹಂಗೆಲ್ಲ ಏನು ಹೇಳ್ಬೇಡ ಕಣೆ. ನಿನಗೇನು ಆಗೋಕ್ಕೆ ನಾನು ಬಿಡಲ್ಲ. ದೇವರು ಖಂಡಿತ ಕಾಪಾಡ್ತಾನೆ. ಹಾಂ, ದೇವ್ರ ದಯೆಯಿಂದ ನಾನು ಬದುಕಿದ್ರೆ ಪರವಾಗಿಲ್ಲ. ಹಾಗೆ ನಾನು ಹಣೆ ಬರ ಕೆಟ್ಟು ನಾನು ಏನಾದರೂ ನಾಳೆ ಸತ್ತೋಗ್ಬಿಟ್ರೆ ನನ್ನ ಮಕ್ಕಳನ್ನ ದಯವಿಟ್ಟು ಕೈ ಬಿಡಬೇಡ ಕಣೆ. ಅವೇನು ಗೊತ್ತಿಲ್ಲ, ಹಸು ಕೂಸ್ಗಳು. ಅವ್ರನ್ನ ಬಿಟ್ಟು ಹೋಗ್ತೀನಲ್ಲ ಅನ್ನೋದೊಂದೇ ನನಗೆ ಕೊರಗು. ಅವ್ರನ್ನ ಬಿಟ್ಟರೆ. ಅಮ್ಮ, ನೀನು ಏನು ಹೇಳ್ತಾ ಇದೆಯಾ? ನನ್ನ ಬಿಟ್ಟು ಎಲ್ಲಿ ಹೋಗ್ತೇನೆ ನೀನು? ನಾನು ಬರ್ತೀನಿ, ನನ್ನೂ ಕರ್ಕೊಂಡು ಹೋಗಮ್ಮ. ಅಮ್ಮ, ನಾನು ಬರ್ತೀನಿ, ನನ್ನನ್ನು ಕರ್ಕೊಂಡು ಹೋಗು. ನಮ್ಮಿಬ್ಬರನ್ನ ಬಿಟ್ಟು ಹೋಗಬೇಡ ಅಮ್ಮ, ನಾವು ಬರ್ತೀವಿ. ನೋಡ್ದ ಸರ್ಸು, ಇಂಥ ಮಕ್ಕಳನ್ನ ಬಿಟ್ಬಿಟ್ಟು ನಾನು ಹೋಗ್ಬೇಕಲ್ಲ ಅಂತ ನನಗೆ ತುಂಬ ದುಃಖ ಆಗುತ್ತೆ ಕಣೆ. ಆದರೆ ನಾನು ಹಣೆ ಬರ ಕೆಟ್ಬಿಟ್ಟಿದೆ. ಅದಕ್ಕೆ ನಾನು ಹೆಂಗೇನು ಹೇಳ್ತೀನಿ ಅಂದರೆ, ನನಗೇನಾದ್ರು ಸತ್ತೋಗ್ಬಿಟ್ರೆ ಈ ಇಬ್ಬರು ಮಕ್ಕಳ ಜವಾಬ್ದಾರಿ ನಿನ್ನ ಮೇಲೆ ಬಿಟ್ಟು ಹೋಗ್ತೀನಿ ನಾನು. ದಯವಿಟ್ಟು ನೀನು ಅವರ ಸಾಕೋಬೇಕು. ಆಯಿತು ಅಕ್ಕ, ನೀನೇನು ಚಿಂತೆ ಮಾಡೋಕ್ಕೆ ಹೋಗಬೇಡ ಕಣೆ. ನಾನು ಆ ಮಕ್ಕಳು ನೋಡ್ಕೊತೀನಿ. ಸರೋಜಾ, 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 ಎದ್ದೇಳ ಮೇಲೆ. ಆಟೋ ಕರ್ಕೊಬಂದಿದ್ದೀನಿ, ಹಾಸ್ಪಿಟ್ಲಿಗೆ ಹೋಗೋಣ. ಎದ್ದೇಳಮ್ಮ. ರೀ, ಆಟೋ ಎಲ್ಲ ನೀವೇನು ತೊಗೊಬರಕ್ಕೆ ಹೋದ್ರಿ? ಸುಮ್ಮನೆ ದುಡ್ಡು ಖರ್ಚು. ಓ ಸರಸ್ವತಿ, ಯಾವಾಗ ಬಂದೆ ಅಮ್ಮ? ಚೆನ್ನಾಗಿದ್ಯಾ? ನೋಡಮ್ಮ, ನಿಮ್ಮ ಮಕ್ಕಳು ನೀನಾದರೂ ಸ್ವಲ್ಪ ಬುದ್ಧಿ ಹೇಳು. ನನ್ನ ಮಾತು ಕೇಳೋದೇ ಇಲ್ಲ ಅಂತಾಳೆ. ಹಾಸ್ಪಿಟ್ಲ್ ಅಂದರೆ ಬರಲ್ಲ ಅಂತಾಳೆ. ಹಿಂಗೆ ಹೇಳಿ ಹೇಳಿ ಈ ಸ್ಥಿತಿಗೆ ಬಂದು ಕುಂತಿದ್ದಾಳೆ ನೋಡು. ಅಕ್ಕ, ಎದ್ದೇಳೆ ಅಕ್ಕ, ಹಾಸ್ಪಿಟ್ಲಿಗೆ ಹೋಗೋಣ. ನಿನ್ನ ಜೊತೆ ನಾನು ಬರ್ತೀನಿ. ಎದ್ದೇಳ ಮೇಲೆ. ಸರಿ, ನೀಚ ಕರ್ಕೊಂಬಾ. ನಾನು ಆಟೋನ ಮನೆ ಬಾಗಿಲು ಕರ್ಕೊಂಬರ್ತೀನಿ. ಗಂಗೆ ಗೌರಿ ಇಬ್ಬರ ಮದುವೆ ಮುಗಿದ ನಂತರ. ರೀ, ನಾನು ನಿಮ್ಮನ್ನು ಮದುವೆ ಆಗೋಕ್ಕೆ ತುಂಬ ಪುಣ್ಯ ಮಾಡಿದ್ದೆ ರೀ. ಹೌದಾ? ಏನಿಲ್ಲ, ನಾನು ಪುಣ್ಯ ಮಾಡಿದ್ದೆ ನಿನ್ನ ಮದುವೆ ಹೋಗೋದಕ್ಕೆ. ಸರಿ, ಆಯಿತು. ಇಬ್ಬರು ಪುಣ್ಯ ಮಾಡಿದ್ವಿ, ಆಯಿತಾ? ಅದು ಸರಿ, ಸಿನ್ನನು ಗೌರಿಯಲ್ಲಿ ಕಾಣಿಸ್ತಾ ಇಲ್ವಲ್ಲ? ಇಬ್ಬರು ಎಲ್ಲೋಗಿದ್ದಾರೆ? ಅಯ್ಯೋ, ಅವರಿಬ್ಬರು ದೇವಸ್ಥಾನಕ್ಕೆ ಹೋಗಿದ್ದಾರೆ ರೀ. ನನ್ನನ್ನು ಕರೆದ್ರು. ಇಲ್ಲ, ನೀವು ಹೋಗಿ ಬನ್ನಿ ಅಂತ ಹೇಳಿದೆ. ಓ ಹೌದಾ? ಸರಿ ಸರಿ, ಬೇಗ ನನಗೆ ಸ್ವಲ್ಪ ಊಟ ಹಾಕ್ಕೊಡು, ತಿಂದ್ಬಿಟ್ಟು ಹೊಲಕ್ಕೆ ಹೋಗ್ತೀನಿ. ಯಾಕೆಂದರೆ ಇವತ್ತು ಮಾವ ಬೇರೆ ಇಲ್ವಲ್ಲ, ಸಿಟಿಗೆ ಹೋಗಿದ್ದಾರೆ. ಅವ್ರ ಕೆಲಸ ನಾನೇ ಮಾಡಬೇಕಾಗಿದೆ ಅಲ್ವಾ? ಹೊಲಕ್ಕೆ ಸ್ವಲ್ಪ ಜನ ಬರ್ತಾರಂತೆ, ಅವ್ರ ಸ್ವಲ್ಪ ಕೆಲಸ ಮಾಡಿಸೋದಿದೆ. ನಾನು ಬೇಗ ಹೋಗ್ತೀನಿ, ಸ್ವಲ್ಪ ಊಟ ಹಾಕ್ಕೊಡು. ಸರಿ ರೀ, ಹಾಕ್ಕೊಡ್ತೀನಿ, ಬನ್ನಿ, ತಿಂದು ಹೊಲಕ್ಕೆ ಹೋಗೋರಂತೆ. ಗೌರಿ, ಈ ದೇವಸ್ಥಾನಕ್ಕೆ ಈ ಮೊದಲು ಯಾವಾಗಾದ್ರೂ ಬಂದಿದ್ಯಾ? ಹಾಂ, ಇಲ್ಲ ರೀ, ಇದೇ ಊರಲ್ಲಿ ಎತ್ಕೊಂಡು ನಾನು ಯಾವತ್ತೂ ದೇವಸ್ಥಾನಕ್ಕೆ ಬಂದಿದ್ದಿಲ್ಲ. ಅದಕ್ಕೆ ನಾನು ನಿನ್ನ ಇಲ್ಲಿ ಕರ್ಕೊಬಂದಿರೋದು. ಇದು ಮಾರಿಕಾಂಬ ದೇವಸ್ಥಾನ. ಈ ತಾಯಿ ಹತ್ರ ಏನೇ ಬೇಡ್ಕೊಂಡ್ರು ನೆರವೇರುತ್ತೆ. ತುಂಬ ಮನಸ್ಸಿಂದ ಮನಸ್ಸಲ್ಲಿ ಮನಸ್ಸಿಟ್ಟು ನಿನ್ಗೇನಾದರೂ ಬೇಕಾದರೆ ಕೇಳ್ಕೊ, ಅದು ಖಂಡಿತ ನಡೆಯುತ್ತೆ. ಹೌದಾ? ಸರಿ ರೀ. ತಾಯಿ, ಅದೇನಂತ ಗೊತ್ತಿಲ್ಲ ನನಗೆ, ಈ ಗೌರಿ ಅಂತ ಒಳ್ಳೆ ಹುಡುಗಿನ ಹೆಂಡತಿಯಾಗಿ ಕೊಟ್ಟಿದ್ಯಾ. ನಾವಿಬ್ಬರು ಯಾವಾಗೂ ಸುಖವಾಗಿ ಸಂತೋಷವಾಗಿ ಜೀವನ ಮಾಡೋ ಥರ ಆಶೀರ್ವಾದ ಮಾಡು ತಾಯಿ. ತಾಯಿ, ನಮ್ಮಮ್ಮ ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗದ ಸ್ಥಿತಿ ಅಂತ ಇರುವಾಗ ನಾನು ಸೀರೆ ಅಂತ ನನಗೆ ಕಟ್ಟಿದ್ಯಾ. ನಾನು ನಿನ್ನ ಹತ್ರ ನಿಜ ಹೇಳೋಕ್ಕೂ ಆಗ್ತಾಯಿಲ್ಲ, ಅದನ್ನು ಮರೆಯೋಕ್ಕೂ ಆಗ್ತಾಯಿಲ್ಲ. ನಾನು ತುಂಬ ನೋವು ಅನುಭವಿಸ್ತಾ ಇದ್ದೀನಿ ತಾಯಿ. ನನ್ನ ಮನಸ್ಸಲ್ಲಿ ಏನು ಆಸೆ ಇದೆ ನೀನು ಚೆನ್ನಾಗಿ ಗೊತ್ತಿದೆ.
ನಾನು ಬೆಂಗಳೂರಿಗೆ ಹೋಗಬೇಕು, ದೊಡ್ಡ ಮನೆಯಲ್ಲಿ ಇರಬೇಕು, ಅಲ್ಲಿ ಆ ವೈಭೋಗನೆಲ್ಲ ಅನುಭವಿಸ್ಬೇಕು ಅನ್ನೋದೊಂದೇ ನನ್ನ ಆಸೆ ಇರೋದು. ನನ್ನ ಗಂಡನ ಮನಸ್ಸು ಒಪ್ಪಿಸಿ ಹೆಂಗಾದರೂ ಮಾಡಿ ಅವನ್ನ ಸಿಟಿ ಕರ್ಕೊಂಡು ಹೋಗೋ ಥರ ಮಾಡೋ ತಾಯಿ. ನಾನು ಇದನ್ನು ಅವನ ಹತ್ರ ಕೇಳಿದ ತಕ್ಷಣ ನಾನು ಒಪ್ಕೊಬೇಕು, ಆ ಥರ ಮಾಡೋ ತಾಯಿ. ಇಷ್ಟೇ, ನಾನು ಬೇರೆ ಎಲ್ಲ ಆಸೆ ಎಲ್ಲ ಏನೂ ಕೇಳಲ್ಲ, ಇದೊಂದು ಮಾಡೋ ತಾಯಿ. ಗೌರಿ, ಕೇಳ್ಕೊಂಡ ವರನ ನಿನ್ನ ಮನಸ್ಸಲ್ಲಿ ಏನೇ ಇದ್ರೂ ನೆರವೇರುತ್ತೆ. ಬಾ. ಹೌದಾ ರೀ? ನಿಜ ಆಗುತ್ತಾ? ನಾನು ಏನು ಕೇಳ್ಕೊಂಡ್ರು ನೆರವೇರಿಸ್ತಾಳೆ ಈ ತಾಯಿ. ಹಂಗಂದ್ರೆ ನೀವೇನು ಕೇಳ್ಕೊಂಡ್ರಿ? ನಾನಾ ನೀನು ಕೇಳ್ಕೊಂಡಿಯಲ್ಲ, ಅದೆಲ್ಲ ಬೇಗ ಆಗಲಿ ಅಂತ ಕೇಳ್ಕೊಂಡೆ. ಹೌದಾ? ನಾನು ಏನು ಕೇಳ್ಕೊಂಡಿದ್ದೆ ನಿಮಗೆ ಗೊತ್ತಾ? ಹ್ಞೂ ಗೊತ್ತು. ಬಾ, ಮದುವೆ ಆದ್ಮೇಲೆ ಎಲ್ಲರೂ ಏನು ಕೇಳ್ತಾರೆ ಅಂತ ನನಗೆ ಗೊತ್ತಿಲ್ವಾ? ಆ ಸರಿ ಬಾ, ಹೋಗೋಣ. ರಿಯಲ್ ಕಡಲೆಪುರಿ ಕೊಡಿಸ್ರಿ, ತಗೊಂಡು ಆಮೇಲೆ ಮನೆಗೆ ಹೋಗೋಣ, ಸರಿನಾ? ಸರಿ ಆಯಿತು, ಬಾ, ಏನು ಬೇಕಾದರೂ ಕೊಡಿಸ್ತೀನಿ.